2 ಡೇಸಿಂದ ಬ್ಲಾಗ್ ಹಾಕೋಕ್ಕೆ ಟೈಮ್ ಇರಲಿಲ್ಲ, ನನಗೆ ಹುಷಾರಿರಲಿಲ್ಲ. ಕೃಷ್ಣ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದೆ. ಫುಲ್ಲು ಹೊಟ್ಟೆ ನೋವು ಬಂದ್ಬಿಟ್ಟಿತ್ತು, ಅಡ್ಮಿಟ್ ಆಗಿದ್ದೆ. ಅದೇನು ಪ್ರೋಟೀನ್ ಕ್ರೇಟೀನ್ ಹಾಕಿ ಅದೇನು ಹೊಟ್ಟೆ ಆಗಿದೆಯೋ ಅದೇನೋ ಗೊತ್ತಿಲ್ಲ. ಇವಾಗಂತೂ ಹೊಟ್ಟೆ ಸ್ಕ್ಯಾನಿಂಗ್ ಮಾಡ್ಸೋಕೆ ಹೋಗ್ತಿದ್ದೀನಿ. ಅದೇನಾಗುತ್ತೋ ಏನು ಹೇಳ್ತಾರೋ ಏನೋ ಗೊತ್ತಿಲ್ಲ. ಹೊಟ್ಟೆ ನೋಯ್ತಿದೆ, ಆದರೂ ಮನೇಲಿರೋದು ಬೇಜಾರು. ಜಿಮ್ಮಿಗೆ ಬರಬೇಕು ಅನ್ನೋ ಒಂದು ಜೋಶ್. ಏನು ಮಾಡೋದು ನೋಡಿ, ಹೊಟ್ಟೆ ನೋವಲ್ಲ. ಇವಾಗ ಸ್ಕ್ಯಾನಿಂಗ್ ಮಾಡ್ಸೋಕೆ ಹೋಗ್ಬೇಕು. ಜಿಮ್ಮಿಗೆ ಬಂದಿದ್ದೀನಿ, ಜಿಮ್ಮಿಗೆ ಹೋಗೋದ ಅಂತ ಅಷ್ಟು ಕ್ರೇಜು. ಒಂದು ಸಲ ಜಿಮ್ಮಿಗೆ ಸೇರ್ಕೊಂಡಿದ್ದಾದ್ಮೇಲೆ ನಾವು ವಯಸ್ಸು ಹಾಗೆ ಬಿಡೋಕ್ಕೆ ಮನಸ್ಸಾಗಲ್ಲ ನಮಗೆ, ಗೊತ್ತಾ. ಅದರಲ್ಲಿ ಬೇರೆ ನಮ್ಮ ಹೃದಯ ಮುರಿದೋಗಿರೋ ಹೃದಯ, ಅದ್ರಲ್ಲಿ ಹೇಗೆ ಬಿಡೋಕ್ಕಾಗುತ್ತೆ ಹೇಳಿ ಜಿಮ್ನ. ಹಂಗೆ ಮುರಿದೋಗಿರೋ ಹೃದಯ ಅಂತ ಆಮೇಲೆ ಯಾರಪ್ಪ ನಿನ್ನ ಗರ್ಲ್ಫ್ರೆಂಡ್ ಹೇಳು ಅನ್ನೋದು ಅದನ್ನೆಲ್ಲ ಕೇಳಬೇಡಿ. ಮುರಿದೋಗಿದೆ ಅಷ್ಟೇ, ಬೇರೆ ಇದಲ್ಲ. ಗೈಸ್ ಏನು ಗೊತ್ತಾ, ಇವಾಗ ಕಮಿಟೆಡ್ ಆಗಿರ್ತಾರಲ್ಲ ಅವರು ಜಿಮ್ಮಿಗೆ ಬರ್ತಾರೆ. ಜಸ್ಟ್ 7.5 10 ಅಷ್ಟೇ ಎತ್ತಕ್ಕಾಗೋದು. ಬ್ರೇಕಪ್ ಆಗಿರ್ತಾರಲ್ಲ ಅವರು ವೆಯ್ಟ್ ಎಷ್ಟು ಎತ್ತಾರೆ ಗೊತ್ತಾ ನಿಮಗೆ? ಥಿಂಕ್ ಮಾಡಿ, ಎಷ್ಟು ಎತ್ತುತ್ತಾರೆ? 25, 30, 35 ಆ ಥರ ಇರ್ತಾರೆ. ಆ ಜೋಶಲ್ಲೇ ಬಾಡಿ ಬರೋದು ಅವರಿಗೆ. ನೀವು ಬ್ರೇಕಪ್ ಮಾಡ್ಕೊಳ್ಳಿ, ಜಿಮ್ಮಿಗೆ ಬನ್ನಿ, ಬಾಡಿ ಮಾಡಿ. ಇವೆಲ್ಲ ವೇಸ್ಟ್, ಸುಮ್ಮನೆ ಫೇಕ್. ಅದೊಂಥರ ಗಾಳಿ ಬಂದು ಗಾಳಿ ಹೋಗಂಗೆ ಅದು. ಅದಕ್ಕೆ ಹೇಳೋದು, ನಿಂತಿರೋ ಬಾವಿಯಲ್ಲಿ ಹೋಗಿ ಸ್ನಾನ ಮಾಡಿ, ತೇಲೋ ನದಿಯಲ್ಲಿ ಸ್ನಾನ ಮಾಡಿದ್ರೆ ಹರ್ಕೊಂಡು ಹೊಂಟೋಗ್ತೀರ. ನಿಂತಿರೋ ಬಾವಿಯಲ್ಲಿ ಸ್ನಾನ ಮಾಡಿದ್ರೆ ಅಲ್ಲೇ ಇರ್ತೀರ. ಸೊ ನಿಂತಿರೋ ಬಾವಿಯಲ್ಲಿ ಸ್ನಾನ ಮಾಡಿ ಹುಡುಗಿಗೆ ಅಪ್ಪ ಅಮ್ಮ ತೋರಿಸಿದ ಹುಡುಗಿಗೆ ಎಲ್ಲ ಸ್ಕ್ಯಾನ್ ಡಾಕ್ಟರ್ ಅದೇನು ಹೇಳ್ತಾರೆ, ಸ್ಕ್ಯಾನ್ ಅದೇನು ಬರುತ್ತೆ ನನ್ನದು ತಲೆ ಕೆಟ್ಟೋಗುತ್ತೆ. ನೋಡೋಣ, ಏನು ಮಾಡೋಕ್ಕಾಗಲ್ಲ. ಹೋಗಿ ತೋರಿಸ್ಬಿಟ್ಟು ಅದೇನು ಬರುತ್ತೋ ನೋಡೋಣ. ನಮ್ಮ ಹಣೆ ಬರಹ ಚೆನ್ನಾಗಿದ್ದರೆ ಏನೂ ಬರೋಲ್ಲ, ಚೆನ್ನಾಗಿಲ್ಲದೆ ಇದ್ದರೆ ಏನಾದರೂ ಬರುತ್ತೆ ಅಷ್ಟೇ. ಆಗೋದೇನು ಅಲ್ವಾ ಗೈಸ್? ಸರಿ, ಆಯ್ತು, ಆಮೇಲೆ ಸಿಗಲ್ಲ. ಬಾಯ್.